SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ರು. ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡಿದ್ವಿ. ಮೊನ್ನೆ ಅಷ್ಟೇ ನೀವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಬರೆದಿದ್ದೀರಿ. ಆಲ್ಮೋಸ್ಟ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆ ತರಾನೇ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಇತ್ತು. ಹಾಗಾಗಿ ಈ ಎರಡು ಪ್ರಶ್ನೆ ಪತ್ರಿಕೆಯನ್ನ ಚೆನ್ನಾಗಿ ನೀವು ಸ್ಟಡಿ ಮಾಡೋದು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ತರ ಪ್ರಶ್ನೆ ಕೇಳಿದ್ರೆ ಫಸ್ಟ್ ಒಂದ್ಸಾರಿ ಬಿಡಿಸೋಣ. ತದನಂತರ ಅದರ ವಿಶ್ಲೇಷಣೆಯನ್ನ ಮಾಡೋಣ. ಯಾವ ತರ ಪ್ರಶ್ನೆ ಕೇಳ್ತಾರ, ಏನೇನು ಒಂದು ಘಟಕದಲ್ಲಿ ಮ್ಯಾಕ್ಸಿಮಮ್ ಯಾವ ರೀತಿ ಪ್ರಶ್ನೆ ಕೇಳೋ ಸಾಧ್ಯತೆ ಐತೆ ಅನ್ನೋದನ್ನ ತದನಂತರ ಚರ್ಚೆ ಮಾಡೋಣ. ಮೊದಲಿಗೆ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಫಸ್ಟ್ ಪ್ರಾಬ್ಲಮ್, a1x plus b1y plus c1 is equal to 0 ಮತ್ತು a2x plus b2y plus c2 is equal to 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನ ಸಂಬಂಧಗಳಲ್ಲಿ ಯಾವುದು ಸರಿ? ಆಪ್ಷನ್ಸ್ ಮೂರು ರಿಲೇಷನ್ ಅದಾವು. ಕೇಳಿರೋದೇನಂದ್ರೆ ಅನನ್ಯ ಪರಿಹಾರ ಹೊಂದಿರ್ತಾವ ಅಂತ ಹೇಳಿದ್ರೆ, ಅನನ್ಯ ಪರಿಹಾರ ಹೊಂದಿದ್ರೆ a1 upon a2 is not equal to b1 upon b2 ಇರ್ತೈತಿ. ಅಪರಿಮಿತ ಪರಿಹಾರ ಯಾವಾಗಿರ್ತದೆ? a1 upon a2, b1 upon b2, c1 upon c2 ಮೂರು ಸಮ ಇದ್ದಾಗ ಅಂದ್ರೆ ಸಮೀಕರಣಗಳ ನಕ್ಷೆಗಳು ಐಕ್ಯ ಆಗ್ತಾವ, ಅವಾಗ ಅಪರಿಮಿತ ಪರಿಹಾರ ಇರ್ತಾವ. a1 upon a2, b1 upon b2 ಸಮ ಇತ್ತು, c1 upon c2 ಸಮ ಇರ್ಲಿಲ್ಲ ಅಂದ್ರೆ ಏನಾಗ್ತೈತಿ? ನಕ್ಷೆಗಳು ಸಮಾಂತರ ಆಗ್ತಾವ, ಅಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ. ಹಾಗಾಗಿ ಇಲ್ಲಿ ಅನನ್ಯ ಪರಿಹಾರ ಅಂದ್ರೆ ಒಂದೇ ಒಂದು ಪರಿಹಾರ ಹೊಂದೇವಂದ್ರ a1 upon a2 is not equal to b1 upon b2. ಇದು ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮೊದಲ n ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವು. ಇಲ್ಲಿ 4 ಆಯ್ಕೆಗಳಿದಾವೆ, ಯಾವ ಸರಿ? ಮೊದಲಿಗೆ ಮೊದಲ ಬೆಸ ಸಂಖ್ಯೆಗಳು ಯಾವ್ದನ್ನ ಬರ್ಕೊಳ್ಳೋಣ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ ಡ್ಯಾಶ್ ಡ್ಯಾಶ್. ಈ ತರ ಮೊದಲ n ಧನ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಕೇಳಿದ್ದಾರೆ. ಇಲ್ಲಿ ಮೊದಲ ಪದ ಎಷ್ಟೈತಿ? 1. ಸಾಮಾನ್ಯ ವ್ಯತ್ಯಾಸ a2 ಮೈನಸ್ a1 ಅಂದ್ರೆ 3 ಮೈನಸ್ 1 ಅಂದ್ರೆ 2 ಆಯ್ತು. ಇಲ್ಲಿ ಪದಗಳ ಸಂಖ್ಯೆ n. SN ಸೂತ್ರವನ್ನು ಬಳಸಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳಲ್ಲಿ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಹಚ್ಚೋಣ. SN is equal to n upon 2, 2a plus n minus 1 into d. ಸೂತ್ರದಲ್ಲಿ ಬೆಲೆಗಳನ್ನ ತುಂಬೋಣ. n ಇದ್ದಲ್ಲಿ n ತುಂಬೋಣ, ಯಾಕಂದ್ರೆ n ಪದಗಳಲ್ಲಿ ಮೊತ್ತ ಕಂಡುಹಿಡಿಯುತ್ತವೆ. n ಇದ್ದಲ್ಲಿ n as it is. 2 into a ಅಂದ್ರೆ ಮೊದಲ ಪದ 1 ಐತಿ, n ಇದ್ದಲ್ಲಿ n as it is. d ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ? 2 as it is ಸುಲಭೀಕರಿಸೋಣ. n upon 2, 2 ಒಂದೇ 2, ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುಣಿಸೋಣ. 2 into n 2n ಪ್ಲಸ್ ಇಂಟು ಮೈನಸ್ ಮೈನಸ್ 2 ಒಂದೇ 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯ್ತು ಅಂದ್ರೆ 2 2 ಕಳೆದ್ರೆ 0. ಉಳಿದದ್ದೇನು? 2n ಅಷ್ಟೇ ಉಳಿತು. 2n ಅವಸ್ಥೊಳಗೈತಿ, 2 ಛೇದದೊಳಗೈತಿ, 2 2 ಗೆಟ್ ಕ್ಯಾನ್ಸಲ್. n ಇಂಟು n n ಸ್ಕ್ವೇರ್. SN is equal to n ಸ್ಕ್ವೇರ್. ಹಾಗಾಗಿ ಮೊದಲ n ಧನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ SN is equal to n ಸ್ಕ್ವೇರ್. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು? 4 ಆಯ್ಕೆಗಳಿದಾವೆ. ಸರಿಯಾದ ಅಂದ್ರೆ ವರ್ಗ ಸಮೀಕರಣಕ್ಕೆ ಸರಿಯಾದ ಉದಾಹರಣೆ ಯಾವುದು? ವರ್ಗ ಸಮೀಕರಣ ಅಂದ್ರೆ ಏನು? ಒಂದು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 2 ಆಗಿದ್ರೆ ಅದಕ್ಕೆ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ಫಸ್ಟ್ ಒನ್ ನೋಡ್ರಿ, ಚರಾಕ್ಷರದ ಗರಿಷ್ಠ ಘಾತಾಂಕ 2 ಐತಿ. ಇಲ್ಲಿ ಇದು ಯಾಕೆ ಆಗೋದಿಲ್ಲ ಅಂದ್ರ ಚರಾಕ್ಷರದ ಗರಿಷ್ಠ ಘಾತಾಂಕ 1 ಐತಿ, ಹಾಗಾಗಿ ಇದು ಸರಳ ಸಮೀಕರಣ ಆಗ್ತೈತಿ. ಫೋರ್ತ್ ಒನ್, ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 3 ಐತಿ, ಹಾಗಾಗಿ ಇದು ವರ್ಗ ಸಮೀಕರಣ ಆಗೋದಿಲ್ಲ. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 2 ಐತಿ, ಬಟ್ ಇಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದಾರ. ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಲೇಬೇಕು, ಇಲ್ಲಿ ಸಮಚಿಹ್ನೆ ಇಲ್ಲ. ಹಾಗಾಗಿ ಸರಿಯಾಗಿ ಗಮನಿಸಿ, ಎ ಮತ್ತು ಸಿ ಮೇಲ್ನೋಟಕ್ಕೆ ಸೇಮ್ ಅನಿಸ್ತಾವ ಅಂದ್ರೆ ಚರಾಕ್ಷರದ ಗರಿಷ್ಠ ಘಾತಾಂಕ 2 ಐತಿ, ಬಟ್ ಇಲ್ಲಿ ಸಮಚಿಹ್ನೆ ಇಲ್ಲ. ಸಮೀಕರಣ ಅಂದ್ರೆ ಸಮಚಿಹ್ನೆ ಇರಲೇಬೇಕು, ಹಾಗಾಗಿ ಸಿ ಆಗೋದಿಲ್ಲ. ಆಪ್ಷನ್ ಎ x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 is equal to 0 ವರ್ಗ ಸಮೀಕರಣಕ್ಕೆ ಸರಿಯಾದ ಉದಾಹರಣೆ. ಆಪ್ಷನ್ ಎ ಸರಿಯಾದ. a is equal to 30 ಡಿಗ್ರಿ ಆದಾಗ sin 2a ದ ಬೆಲೆಯು 1/√2, √3 upon 2, 1/2. sin 2a ಬೆಲೆ ಕೇಳಿದಾರ. sin 2a ಬೆಲೆ ಫಸ್ಟ್ ಕಂಡುಹಿಡಿಯೋಣ. sin 2a sin as it is ಬರ್ಕೊಂಡು
2a ಅಂದ್ರೆ 2 ಇಂಟು ಎ ಅಂತ ಅರ್ಥ. 2 ಇಂಟು ಎ ಬೆಲೆ ಕೊಟ್ಟಿದ್ದಾರೆ 30 ಡಿಗ್ರಿ ಬೆಲೆ ತುಂಬೋಣ. ಸೈನ್ ಆಸ್ ಇಟ್ ಈಸ್ 2 ಇಂಟು 30 30ಕ್ಕೆ 2ರಿಂದ ಗುಣಿಸಿದ್ರೆ 60 ಡಿಗ್ರಿ ಆಯ್ತು. ಹಾಗಾಗಿ ಸೈನ್ 60 ಬೆಲೆ ಕೋಷ್ಟಕವನ್ನು ಗಮನಿಸಿದಾಗ ಸೈನ್ 60 ಬೆಲೆ ಎಷ್ಟಾಗ್ತೈತಿ? √3/2. ಕೊಟ್ಟಿರೋ ಆಯ್ಕೆಯಲ್ಲಿ ಆಪ್ಷನ್ ಬಿ √3/2 ಸರಿಯಾಗುತ್ತೆ. 3, 4 ನಿರ್ದೇಶಾಂಕಗಳನ್ನು ಹೊಂದಿರುವ ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರವು 3 ಮಾನಗಳು, 4 ಮಾನಗಳು, 5 ಮಾನಗಳು, 7 ಮಾನಗಳು. ಈ ತರ ಗ್ರಾಫ್ ಒಳಗ ಈ ಬಿಂದುವನ್ನ ನಾವು ಗುರುತಿಸಿದಾಗ ಎಲ್ಲಿ ಬರ್ತೈತಿ ನೋಡ್ರಿ. ಎಕ್ಸ್ ಬೆಲೆ 3 ಇಲ್ಲಿ, y ಬೆಲೆ 4. ಇದನ್ನ ನಾವು ಗ್ರಾಫ್ ಒಳಗೆ ಈ ಬಿಂದು ಗುರುತಿಸಿದಾಗ ಈ ತರ ಬಂತಿದೆ. ಈ ಕೇಳಿರೋದು ಏನವ್ರು, ಈ ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ? ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ ಅಂದ್ರೆ y ಬೆಲೆ ಹೇಳ್ಬೇಕು. ನೋಡ್ರಿ ಇಲ್ಲಿಂದ ಇದು ಎಷ್ಟು ದೂರ ಐತಿ? 4 ಐತಿ. ಹಾಗಾಗಿ ಈ ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಅಂದ್ರ 4. ಯಾವುದೇ ಒಂದು ಬಿಂದು ಈ ತರ ಕೊಟ್ಟು ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ ಅಂದ್ರೆ y ಬೆಲೆಯನ್ನು ಹೇಳ್ಬೇಕು. y ಅಕ್ಷದಿಂದ ಎಷ್ಟು ದೂರ ಐತಿ ಇದನ್ನ ನೋಡ್ರಿ. ಈ ಬಿಂದು y ಅಕ್ಷದಿಂದ ಎಷ್ಟು ದೂರ ಐತಿ ಅಂದ್ರೆ ಇಲ್ಲಿಂದ ಇದು ಎಷ್ಟು ಐತಿ? 3. ಹಾಗಾಗಿ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ ಅಂದ್ರೆ y ಬೆಲೆ ಹೇಳ್ಬೇಕು. y ಅಕ್ಷದಿಂದ ಎಷ್ಟು ದೂರ ಐತಿ ಅಂದ್ರೆ ಎಕ್ಸ್ ಬೆಲೆ ಹೇಳ್ಬೇಕು. ಹಾಗಾಗಿ ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟಾಗತಿ? ಎಕ್ಸ್ ಅಕ್ಷದಿಂದ ಇರುವ ದೂರ 4. ಹಾಗಾಗಿ ಆಪ್ಷನ್ ಬಿ 4 ಮಾನಗಳು ಸರಿಯಾಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ. ವರ್ಗೀಕೃತ ದತ್ತಾಂಶಗಳ ಕಡಿಮೆ ವಿಧಾನದ ಮತ್ತು ಅಧಿಕ ವಿಧಾನದ ಛೇದನ ಬಿಂದುವಿನ ಎಕ್ಸ್ ನಿರ್ದೇಶಾಂಕವು ಆಪ್ಷನ್ ಎ ಮಾನಕ ವಿಚಲನೆಯಾಗಿದೆ, ಬಹುಲಕವಾಗಿದೆ, ಸರಾಸರಿಯಾಗಿದೆ, ಮಧ್ಯಾಂಕವಾಗಿದೆ. ಈಗಾಗಲೇ ನಾವು ಕಡಿಮೆ ವಿಧಾನದ ಓಜಿ ಮತ್ತು ಅಧಿಕ ವಿಧಾನದ ಓಜಿ ರಚನೆ ಮಾಡಬೇಕಾದ್ರೆ ಎಟ್ ಎ ಟೈಮ್ 2 ಓಜಿಗಳನ್ನ ಒಂದೇ ಗ್ರಾಫ್ ನಲ್ಲಿ ರಚಿಸಿದಾಗ ಛೇದಿಸ್ತಾವೆ. ಕಡಿಮೆ ವಿಧಾನದ ಓಜಿ ಮತ್ತು ಅಧಿಕ ವಿಧಾನದ ಓಜಿವು ಆ 2 ಓಜಿ ಛೇದನ ಬಿಂದುವನ್ನ ಎಕ್ಸ್ ಎಕ್ಸ್ ಕೂಡಿಸಿದಾಗ ಅಲ್ಲಿ ಏನ್ ಬರ್ತೈತೆ ಅದಕ್ಕೆ ನಾವು ಮಧ್ಯಾಂಕ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಮಧ್ಯಾಂಕವಾಗಿದೆ. 7ನೇ ಪ್ರಶ್ನೆ. ತ್ರಿಭುಜ ಎಡಿ ಸಮರೂಪಿ ತ್ರಿಭುಜ ಎಬಿಸಿ ಆಗಿದೆ. ಎಡಿ = 1 ಸೆಂಟಿಮೀಟರ್ ಮತ್ತು ಎಬಿ = 2 ಸೆಂಟಿಮೀಟರ್ ಆದಾಗ ತ್ರಿಭುಜ ಎಬಿಸಿ ವಿಸ್ತೀರ್ಣ ಅನುಪಾತ ತ್ರಿಭುಜ ಎಡಿ ವಿಸ್ತೀರ್ಣ ಎಷ್ಟಾಗ್ತದೆ? 4:1, 1:4, 1:2, 2:1. ಮೊದಲಿಗೆ ಇವುಗಳ ಅನುಪಾತ ಬರ್ಕೊಳ್ಳೋಣ. ತ್ರಿಭುಜ ಎಬಿಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಎಡಿ ವಿಸ್ತೀರ್ಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ 2.6 ಏನ್ ಹೇಳ್ತೈತಿ? 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಎಬಿಸಿದ ಬಾಹು ಯಾವ್ದು ಕೊಟ್ರಲ್ಲ ಎಬಿ ಕೊಟ್ಟಾರ, ಎಡಿ ತ್ರಿಭುಜದ ಬಾಹು ಯಾವ್ದು ಕೊಟ್ರ ಎಡಿ ಕೊಟ್ಟಾರ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಅಂದ್ರೆ AB² ಅಪಾನ್ AD². ಈಗ ಎಬಿ ಅಳತಿ ಕೊಟ್ಟಿದ್ದಾರೆ ಎಷ್ಟು? 2 ಸ್ಕ್ವೇರ್ ಆಯ್ತು. ಎಡಿ ಅಳತಿ ಕೂಡ ಕೊಟ್ಟಿದ್ದಾರೆ 1 ಸೆಂಟಿಮೀಟರ್ 1 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 2ರ ವರ್ಗ ಎಷ್ಟು? 4. 1ರ ವರ್ಗ 1. ಹಾಗಾಗಿ ತ್ರಿಭುಜ ಎಬಿಸಿ ವಿಸ್ತೀರ್ಣ ಅನುಪಾತ ತ್ರಿಭುಜ ಎಡಿಇ ವಿಸ್ತೀರ್ಣ. ಇದು ಭಿನ್ನ ರಾಶಿ ಇದ್ದದನ್ನ ಅನುಪಾತ ಕನ್ವರ್ಟ್ ಮಾಡಿದ್ರೆ ಇದೇನಕತಿ? ಇದು ಪೂರ್ವ ಪದ, ಇದು ಉತ್ತರ ಪದ. 4:1. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 4:1 ಸರಿಯಾದ ಉತ್ತರ. 8ನೇ ಪ್ರಶ್ನೆ. ವೃತ್ತ ಪಾದ ತ್ರಿಜ್ಯಗಳ R1 ಮತ್ತು R2 ಹಾಗೂ ಓರೆ ಎತ್ತರ L ಮಾನಗಳಾಗಿರುವ ಒಂದು ಶಂಕುವಿನ ಭಿನ್ನಕದ ಪಾರ್ಶ್ವ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವು ಕೊಟ್ಟಿರೋ 4 ಆಯ್ಕೆಯಲ್ಲಿ ಯಾವ ಸರಿ? ಶಂಕುವಿನ ಭಿನ್ನಕದ ಪಾರ್ಶ್ವ ವಿಸ್ತೀರ್ಣ. ಶಂಕುವಿನ ಭಿನ್ನಕ ಅಂದ್ರೆ ಒಂದು ಶಂಕುವನ್ನ ಅದರ ಪಾದಕ್ಕೆ ಸಮಾಂತರವಾಗಿ ಕತ್ತರಿಸಿದಾಗ ಒಂದು ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಕೆಳಗುಳಿಯುವಂತ ಭಾಗವನ್ನು ನಾವು ಶಂಕುವಿನ ಭಿನ್ನಕ ಅಂತ ಕರಿತೀವಿ. ಅದರ ಪಾರ್ಶ್ವ ವಿಸ್ತೀರ್ಣ ಕೇಳಿದಾರ. ಆಪ್ಷನ್ ಸಿ ನೋಡಿ, π × R1 + R2 × L. ಇದು ಸರಿಯಾಗ್ತದೆ. ಹಾಗಾಗಿ ಶಂಕುವಿನ ಭಿನ್ನಕದ ಪಾರ್ಶ್ವ ವಿಸ್ತೀರ್ಣ π × R1 + R2 × L ಚದರಮಾನಗಳು ಸರಿಯಾದ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಪ್ರಶ್ನೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.